ಎಲ್ಲಿಗಮ್ಮ ರೆಡಿ ಆಗಿದ್ದೀರಾ? ಹಾಯ್ ಗೈಸ್, ಏನು ಗೊತ್ತಾ, ಇವತ್ತು ನಮ್ಮ ಏರಿಯಾ ಜಾತ್ರೆ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಒಂದು ರೌಂಡು. ತುಂಬ ರಶ್ ಇದೆ ಅಂತೆ. ಸೊ ಮಕ್ಕಳೆಲ್ಲ ಕರ್ಕೊಂಡು ಪಾಪುನ ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ. ಬಟ್ ಮಕ್ಕಳೆಲ್ಲ ಆಸೆ ಪಡ್ತಿದ್ದಾರೆ. ಅದಕ್ಕೆ ಒಂದು ರೌಂಡ್ ಸುಮ್ಮನೆ ನೋಡೋಣ, ಹೋಗೋದಂತ ಹೋಗ್ತೀವಿ. ಎಷ್ಟು ನೋಡೋಕ್ಕಾಗತ್ತೋ ಗೊತ್ತಿಲ್ಲ. ಹೋಗಿ ನೋಡಿಕೊಂಡು ಬರೋಣ. ಓಕೆನಾ? ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ನೋಡೋಣ ಅಲ್ಲಿ ಏನೇನು ತೋರ್ಸೋಕ್ಕಾಗುತ್ತೆ ನಿಮಗೆ ಅಂತ ನಮ್ಗೆ ಗೊತ್ತಿಲ್ಲ. ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ. ಅದು ಪಾಪರು ಇಟ್ಕೊಂಡು ಎಲ್ಲ ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಓಕೆನಾ? ಸರಿ. ನಾವು ಪದ್ಮಾವತಿ ದೇವಿ ರಥೋತ್ಸವ ಜಾತ್ರೆಗೆ ಬಂದಿದ್ದೀವಿ. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ಅಲ್ಲಿ ಹೋದ ತಕ್ಷಣ ಮನಸ್ಸೆಲ್ಲ ಒಂಥರ ಖುಷಿಯಾಗಿಬಿಡ್ತು ಆ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು. ಲೈಟಿಂಗ್ಸು, ರಥ, ಏನೇನೋ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸಖತ್ತಾಗಿತ್ತು. ಎಲ್ಲ ಥರದ ಐಟಮ್ಸ್ ಇತ್ತು. ಇಲ್ಲೆಲ್ಲ ಬ್ಯಾಗ್ಗಳಿದೆ, ಚೆನ್ನಾಗಿ ಅನ್ನಿಸ್ತು ನೋಡ್ತಾ ಇದ್ದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೇನೋ. ಅಷ್ಟು ಕಮ್ಮಿ ರೇಟಿಗಿದೆ ಎಲ್ಲನೂ ಅಂತ ಏನು ಅನ್ನಿಸ್ಲಿಲ್ಲ. ಆಮೇಲೆ ತೊಗೊಳ್ಳೇಬೇಕು ಅನ್ನುವಂಥ ವಸ್ತುಗಳು ಅಂತೂ ಇರಲಿಲ್ಲ. ಈ ಮನೆಗಳು ತುಂಬ ಇಷ್ಟ ಆಯಿತು ನನಗೆ. ಅದು ತುಂಬ ರೇಟ್ ಹೇಳಿದರು, ಬಟ್ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಆದರೂ ನಾನೇನು ತೊಗೊಳ್ಳಿಲ್ಲ, ಜಸ್ಟ್ ನೋಡಿಬಿಟ್ಟು ಬಿಟ್ಬಿಟ್ಟೆ ಅಷ್ಟೇ. ಇಲ್ಲಿ ಮರದಿಂದ ಮಾಡಿರುವಂಥ ಸಾಮಾನುಗಳಿತ್ತು, ತುಂಬ ಚೆನ್ನಾಗಿತ್ತು. ಆನೆಗಳಾಗಲಿ, ಡಕ್ ಇತ್ತು, ಗೊಂಬೆಗಳಾಗಲಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ತುಂಬ ಖುಷಿ ಆಯ್ತು ಇದನ್ನು ನೋಡೋಕ್ಕೆ. ನೋಡಿ ಮಾಮನ ಮೇಲೆ ಪಾರ್ಥದ ಸವಾರಿ ಹೇಗಿದೆ ಅಂತ. ಹೆಣ್ಮಕ್ಳಿಗೆ ಇನ್ನೇನು ಎಲ್ಲಿ ಹೋದ್ರೂ ಅದೇ ಕ್ಲಿಪ್ಪು, ಅದೇ ಹೇರ್ ಬ್ಯಾಂಡು, ಅದೇ ಸ್ಟಿಕ್ಕರು, ಅದೇ ಲಿಪ್ಸ್ಟಿಕ್ಕು, ಅದೇ ನೇಲ್ ಪಾಲಿಶು, ಇದೇ ಜಾತ್ರೆ. ಇದನ್ನೇ ತಗೊಳ್ಳೋದು. ಇದು ಬಿಟ್ಟರೆ ಬೇರೆ ಏನು ತಗೊಳ್ಳೋದೇ ಇಲ್ಲ ನಾವು, ಅಲ್ವಾ? ಮಕ್ಕಳನ್ನ ಎತ್ಕೊಂಡು ಓಡಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಒಬ್ಬೊಬ್ಬರೇ ಆದರೆ ಹೆಂಗೋ ಓಡಾಡಿಕೊಂಡು ಬರ್ಬೋದು. ಬಟ್ ಪಾಪು ಇದನ್ನೆಲ್ಲ ನಾನೊಂದು ಸ್ವಲ್ಪ, ನನ್ನ ತಮ್ಮ ಸ್ವಲ್ಪ ಎತ್ಕೊಂಡು ಫುಲ್ ಟಯರ್ಡು ಓಡಾಡಿ ಬರುವಷ್ಟರಲ್ಲಿ. ನಮಗೆ ಆ ರಥ ನೋಡಿ, ಆಮೇಲೆ ದೇವರದ್ದು ಮೆರವಣಿಗೆ ನೋಡಿಬಿಟ್ಟು, ಆಮೇಲೆ ಡ್ರಮ್ನೆಲ್ಲ ಬಾರಿಸ್ತಾ ಇದ್ರಲ್ಲ ಅದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಇದು ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೂ ಸಖತ್ತಾಗಿತ್ತು ನೋಡೋಕ್ಕೆ, ಚೆನ್ನಾಗಿತ್ತು. ಕೈದವ್ರಿಗೆ ಏನು ಮಾಡಕ್ಕೆ ವಿಡಿಯೋ ಮಾಡಿ ಅವ್ರು ಡಿಸೈನ್ಸ್ ಮಾಡ್ತಾರಲ್ಲ ಒಂದೇ ಐಡಿಯಾ
ಹುಷಾರಿಲ್ಲಿ. ಸೊ ಹೀಗಿತ್ತು ನಮ್ಮ ಜಾತ್ರೆ. ಫುಲ್ ಎಲ್ಲರೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ ಫ್ರೆಂಡ್ಸ್. ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಏನದು ಪಾರ್ಥ? ಏನದು? ಲೈಟು ಲೈಟಾ ಅದು? ಸೂಪರಾ? ಸೂಪರ್ ಹ್ಯಾಪಿ? ಜಾತ್ರೆಗೆ ಹೋಗ್ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಇವಾಗ ಅಷ್ಟೊಂದೇನು ರಶ್ ಏನು ಇರಲಿಲ್ಲ, ಬಟ್ ಎತ್ಕೊಂಡು ಓಡಾಡಬೇಕಲ್ವ, ತುಂಬ ಕಷ್ಟ. ಸೊ ಏನು ಅಂಥದ್ದು ತೊಗೋಬೇಕು ಅನ್ನುವಂಥದ್ದು ಏನು ವಸ್ತುಗಳೇನು ಇರಲಿಲ್ಲ ಅಲ್ವಾ ಪ್ರಣೀತಾ? ಏನು ತೊಗೊಂಡೆ ನೀನು ಇವತ್ತು ಜಾತ್ರೆಯಲ್ಲಿ? ಆಮೇಲೆ ಹೇರ್ ಬ್ಯಾಂಡ್ ತೊಗೊಂಡೆ. ಓಕೆ, ಮತ್ತೆ ಕ್ಲಿಪ್ಸ್ ತೊಗೊಂಡಿಯಾ? ಓಕೆ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.